ನಮ್ಮ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರ ಇದೆ? 49 ಅಕ್ಷರ ಇದೆ. ಅದು ನಮಗೆ ಗೊತ್ತಿರುವಂತದ್ದು. ಹಾಗೆ ಈ 49 ಅಕ್ಷರಗಳನ್ನ ನಾವು ವಿಂಗಡಣೆ ಮಾಡ್ತೀವಿ. ಯಾವ ರೀತಿ? ಈಗ ಸ್ವರಗಳಾಗಿ, ವ್ಯಂಜನಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಈ ಸ್ವರಗಳು ಅಂತ ಹೇಳಿದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸುವುದೇ ಸ್ವರಗಳು. ನಾನು ಈಗ ವ್ಯಂಜನಗಳಿಗೆ ಹೋಗಲ್ಲ, ಬರೀ ಸ್ವರಗಳಿಗೆ ಮಾತ್ರ ಬರ್ತೀನಿ. ಯಾಕಂದ್ರೆ ಈ ಒಂದು ಪ್ರಶ್ನೆ ಸ್ವರಗಳ ರಿಲೇಟೆಡ್ ಆಗಿದೆ. ಇಲ್ಲಿ ಸ್ವರಗಳಲ್ಲಿ ಮತ್ತು ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ. ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ ಅಂತ ಹೇಳ್ಕೊಂಡು ಬರುತ್ತೆ. ಹಾಗಾದ್ರೆ ಈ ಹ್ರಸ್ವ ಸ್ವರಗಳು ಯಾವುದು, ದೀರ್ಘ ಸ್ವರಗಳು ಯಾವುದು ಅನ್ನೋದಕ್ಕಿಂತ ಮುಂಚೆ ಸ್ವರಗಳು ಒಟ್ಟು ಎಷ್ಟು ಸ್ವರಗಳಿದೆ? ಒಟ್ಟು ಟೋಟಲ್ ಎಷ್ಟು ಸ್ವರಗಳಿದೆ? 13 ಸ್ವರಗಳಿದೆ. ಎಲ್ಲಿಂದ ಎಲ್ಲಿಯವರೆಗೆ? ಯಾವತ್ತು ನೀವು ಆ ಇಂದ ಅಹಾವರೆಗೆ ಸ್ವರಗಳು ಅಂತ ಕನ್ಸಿಡರ್ ಮಾಡಲ್ಲ. ಆ ಇಂದ ಅವರೆಗೆ ಮಾತ್ರ ಸ್ವರಗಳು. ನೆನಪಲ್ಲಿ ಇಟ್ಕೊಳ್ಳಿ, 13 ಸ್ವರಗಳು. ಎಷ್ಟು ಸ್ವರಗಳಿದೆ? 13 ಸ್ವರಗಳಿದೆ. ಈ ಆ ಇಂದ ಅವರೆಗಿನ ಒಂದು ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿದೆ.